ತೆಗಿತಾರ. ಮತ್ತು ದಿನನಿತ್ಯ ಅವ್ರು ಬೀದರಲ್ಲಿ ಇರೋದು, ಆ ಹೊಲದಲ್ಲೇ ಇರ್ತಾರೆ ಅವರು ಮತ್ತು ಅವ್ರ ಶ್ರೀಮತಿ ಅವರ 2 ಮಕ್ಕಳು. ಅವರು ಅನುಭವ ತಮ್ಮ ಹತ್ರ ಹಂಚ್ಕೋತಾರೆ. ನಾವು ಏನೇ ಆದ್ರೂ ಕೃಷಿನೇ ನಾವು ಮಾಡೋದು, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಡಾಕ್ಟ್ರೇ ಆಗಲಿ, ಇಂಜಿನಿಯರೇ ಆಗಲಿ, ನಮ್ಮ ದೀನೇ ಆಗಲಿ, ಮತ್ತು ನಾವು ಅಲ್ಲಿ ಕೃಷಿಗೆ ಹೋಗ್ಬೇಕನ್ನೋದು ಲೈವ್ ಎಕ್ಸಾಂಪಲು. ಅವರೊಂದು ನಮ್ಮ ಉದ್ದೇಶಿಸಿ ಒಂದು 4 ಮಾತು ಹೇಳ್ತಾರೆ. ದಯವಿಟ್ಟು ಅವ್ರು ಏನು ಹೇಳ್ತಾರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಓಕೆ ವೈಷ್ಣವ್. ಎಲ್ಲರಿಗೂ ನಮಸ್ಕಾರ. ಈ ಬಂದಂಥ ರೈತರು ಎಲ್ಲರಿಗೂ ಹೊಲ ಇದೆ ಅಲ್ರಿ. ವೆಸ್ಟ್ ಜಮೀನು ಸುಮ್ಮನೆ ಬಿದ್ದಿನ ಜಮೀನು ಎಷ್ಟು ಮಂದಿದೆ ಅದು ನೋಡ್ರಿ ಕೈತ್ರಿ. ಸುಮ್ಮನೆ ಬಿದ್ದದ 4 ಎಕರೆ 2 ಎಕರೆ ಅಂತ. ಈಗ ನಾವು ಏನೂ ಮಾಡಂಗಿಲ್ಲ ಅವ್ರಿಗೆ. ನಮ್ಮಲ್ಲಿ ಹೊಲ ಸಾವು 1-2 ಎಕರೆ ಸುಮ್ಮನೆ ಬಿದ್ದದ್ರಿ. ನಾವು ಏನೇನು ಮಾಡ್ತಾ ಇಲ್ಲ. ನಮ್ಮವ್ರು ಯಾರು ಕೈತ್ರಿ, ಒಬ್ಬರೇ 2 3 ಅಂದ್ರೆ ಬಾಕಿಯವರೆಲ್ಲ ಬೇರೆ ಬೆಳೆ ಬೆಳಿತಿದ್ರಿ. ಅಂದ್ರೆ ಮತ್ತು ಈ ಕಾಜು ಮಾಡಂಗೆ ಇಲ್ಲ ಅಂತ ಅರ್ಥ. ಎಲ್ಲ ಚಲೋ ಜಮೀನ್ದಾರ ಇದ್ರಲ್ರಿ. ಮತ್ತು ಏನು ಚಲೋ ಜಮೀನ್ದಾಗ ಹೆಚ್ಚರಿರ್ತೀರಿ, ಚಲೋ ಜಮೀನಾಗ ಹೆಚ್ಚರಿರ್ತೀರಿ ಹೇಳ್ರಿ. ಹೇಳ್ರಿ 4 ಕ್ವಶನ್ ಕೇಳ್ತೀನಿ, ನೀವು ಹೇಳ್ತಾ ಇದ್ರಿ. ಜಮೀನು ಸ್ವಲ್ಪ ಸರಿಯಾಗಿದ್ರು ನಾ ಕಾಜು ಹಚ್ತೀನಿ ಅಂತ ಯಾರಾದರೂ ಮನಸ್ಸು ಮಾಡಿದೇನ್ರಿ? ಏನ್ರಿ? ಕಪ್ಪು ಮಣ್ಣಿಂದ ಬರೋದಿಲ್ರಿ. ಬರ್ತದ, ಅದಕ್ಕೆ ಡಿಸಡ್ವಾಂಟೇಜ್ ಭಾಳ. ಕೆಂಪು ಮಣ್ಣು ಇದ್ದವ್ರು ಹೇಳ್ರಿ. ಗೋಡಂಬಿ ಪ್ರತಿ ಫಂಕ್ಷನ್ದಾಗ ಎಲ್ಲರಿಗೂ ಬೇಕು. ಆಯ್ತು, ಯಾರಾದರೂ ಸ್ವಲ್ಪ ರೊಕ್ಕದವ್ರು ಇದ್ರೆ ವೆಸ್ಟ್ ಜಮೀನು ಎಲ್ಲಕ್ಕ ಸಸ್ತಾ ಸಿಗ್ತದ್ರಿ. ಬರಡು ಭೂಮಿ ಸಸ್ತಾ ಸಿಗ್ತದೆ. ಈಗ ಬೇರೆ ಜಮೀನಲ್ಲಿ ತೋರಾಗಿ ನಮ್ಮ ಕಂಪ್ನಿ ರೇಟ್ ಎಲ್ಲ ಮಿನಿಮಮ್ 30 ಲಕ್ಷ ಬೇಕು. ನೀವು ಯಾವ ವೆಸ್ಟ್ ಜಮೀನು ತೊಗೊರಿ, 10 ಭಾಳ ಕಮ್ಮಿಗೆ ಸಿಗ್ತದೆ. ದುಡ್ಡಿದ್ದವರು ವೆಸ್ಟ್ ಜಮೀನು ಖರೀದಿ ಮಾಡಿರಿ. ವೆಸ್ಟ್ ಜಮೀನು ಖರೀದಿ ಮಾಡಿ ಕಾಜು ಬೆಳೆಯಿರಿ. ಯಾಕೆ ಕಾಜು ಬೆಳೆಯಿರಿ ಅಂತ ಹೇಳ್ತೀವಿ. ಈ ಕಾಲೇಜ್ ಹಾರ್ಟಿಕಲ್ಚರ್ ಕಾಲೇಜ್ ಸ್ಟಾರ್ಟ್ ಆಗಿತ್ತು ರೀ ಫಸ್ಟ್ ಬೀದರ್ನಾಗ. ಅವಾಗ ಕಾಲೇಜ್ ಸ್ಟಾರ್ಟ್ ಆಗ್ತಿಕ್ಕಿ ಗೌರ್ಮೆಂಟ್ ಈ ಕಾಲೇಜ್ದವ್ರಿಗೆ ಅಟ್ಯಾಚ್ ಮಾಡಿದ್ರು ರೀ. ಗೋಡಂಬಿ ಬೆಳಿಬೇಕು, ಮ್ಯಾಂಗೋ ಬೆಳಿಬೇಕು, 2 ಬೆಳೆ ಸೆಲೆಕ್ಟ್ ಮಾಡಿದ್ರು. ಅವಾಗ ನಾನು ಜಿಲ್ಲಾ ಪಂಚಾಯತ್ ಕೆಲಸ ಮಾಡ್ತಾ ಇದ್ದ. ನಮ್ಮದು ಪ್ರೊಫೆಸರ್ ಇದ್ರು ಒಬ್ಬರು, ಇವತ್ತು ಸೂರ್ಯಕಾಂತ್ ಬರೋದಂತ ತೀರ್ಕೊಂಡಿದ್ದಾರೆ ಈಗ. ಅವರು ಭಾಳ ಇಂಟ್ರೆಸ್ಟ್ ಇತ್ತು ರೀ ಅವ್ರಿಗೆ. ಪ್ರತಿಯೊಂದು ರೈತರ ಮನೆಗೆ ಹೋಗ್ಬೇಕು, ಅಲ್ಲಿ ಇಲ್ಲಿ ಎಲ್ಲ ಯಾರು ಸ್ವಲ್ಪ ಪ್ರಗತಿಪರ ರೈತರು, ಯಾರು ಇಂಟ್ರೆಸ್ಟ್ ರೈತರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಊರೂರಿಗೆ ಹೋಗಿ ಅಲ್ಲಿ ಆಫೀಸ್ಗೆ ಹೋಗಿ ಇಂಟ್ರೆಸ್ಟ್ ಜನರಿಗೆಲ್ಲ ಅವರು ಭಾಳ ಅಟ್ಯಾಚ್ ಮಾಡ್ತಾಯಿದ್ರು. ಅದ್ರಾಗ ನನಗೆ ಸ್ವಲ್ಪ ಆ ಟೈಮ್ನಾಗ ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ದ. ಆ ಟೈಮ್ನಾಗ ನನಗೆ ಹಿಡಿದಿವ್ರು ಪ್ರತಿಯೊಂದು ಎಲ್ಲ ಊರಿಗೆ ಡಿಸ್ಟ್ರಿಕ್ಟ್ ತುಂಬ ಓಡಾಡಿದ್ದೀವಿ ನಾವು ಆ ಟೈಮ್ನಾಗ. ಆದ್ರೂ ಎಷ್ಟು ಓಡಾಡಿದ್ರು ಒಂದು 8-10 ಜನ ನಮ್ಮ ಕಾಜು ಬೆಳೆಗಾರರು ತಯಾರಾಗಿದ್ದರು. ಅದ್ರಾಗ ಇವರು ನಾಯಣರವರು ಆ ಟೈಮ್ನಾಗಿದ್ದರು. ಒಬ್ಬರು ಇಲ್ಲಿ ಹೊನ್ನಿಕೆರೆ ಅಂತ. ಈಗ ನಾವೇನು ಡಿಸೈಡ್ ಮಾಡಿದೇವೆ ರೀ, ನೀವು ಅವ್ರಿಗೆ ಇವ್ರಿಗೆ ಹೇಳೋದಕ್ಕಿಂತಲೂ ನೀವೇ ಮಾಡಿರಿ ವಯಸ್ಸಿನ ಹತ್ರ ಅಂದರು. ನೀವು ಹಾಕಿರಿ ನಿಮ್ಮ ಹೊಲ್ದಾಗ ಸ್ಟಾರ್ಟ್ ಮಾಡಿರಿ ಅಂದ. ನನ್ನ ಜಮೀನು ಫರ್ಟೈಲ್ ಇತ್ತು ರೀ, ಒಳ್ಳೆ ಜಮೀನು ಇತ್ತು ನಮ್ಮದು. ಹೊಸ ಬೆಳೆ ಕಾಜು ಹೆಂಗೆ ಬೆಳೀತದೋ ಸುಮ್ಮನೆ ವೇಸ್ಟ್ ಮಾಡೋದು. ನಾನು ಅಲ್ಲ ಬೆಳೆಸ್ತಾ ಇದ್ದ. 4 ವರ್ಷ ಆಗಿತ್ತು ನಾನು ಅಲ್ಲ ಬೆಳೆಸಿ. ಪ್ರತಿ ವರ್ಷ ಒಳ್ಳೆ ಇನ್ಕಮ್ ಬರ್ತಾಯಿತ್ತು. ನಾನು ಇಂಥ ಅಲ್ಲ ಬೆಳೆಸೋದು ಬಿಟ್ಟು 4 ಕಾಜಿಗೆ ಹೋಗಲ್ಲೇ ಇವು ವೇಸ್ಟ್ ಜಮೀನು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡಿದ್ದೀನಿ, 2 ಎಕರೆ ಸ್ವಲ್ಪ 6 ಎಕರೆ ಜಮೀನಾಗ 2 ಎಕರೆ ವೇಸ್ಟ್ ಇತ್ತು ರೀ. 2 ಎಕರೆಗೆ ಮ್ಯಾಂಗೋಗೆ ಹೋದ. ನಮ್ಮ ಅಣ್ಣವ್ರು ಬ್ಯಾಂಕ್ ಮ್ಯಾನೇಜರ್ ಇದ್ದರು. ಅವರು ಜಮೀನು ವೇಸ್ಟ್ ಇತ್ತು ನನ್ನ ಪಕ್ಕದಾಗೆ. ಮತ್ತು ಅವ್ರಿಗೆ ಡ್ಯೂಟಿ ಇತ್ತು, ಬ್ಯಾಂಕ್ ಡ್ಯೂಟಿ ಇತ್ತು. ಮಾಡೋಕ್ಕಾಗ್ತಿದ್ದಿಲ್ಲ. ನಾನು ಹಿಂಗೆ ಹಾರ್ಡ್ ಮಾಡ್ತಿದ್ದೆ, ಅಲ್ಲಿ ಡೈಲಿ ಹೋಗ್ತಿದ್ದೆ, ಅವ್ರು ಬರ್ಲಿಕ್ಕಾಗ್ತಿದ್ದಿಲ್ಲ. ಅದಕ್ಕೆ ನಾವೇನು ಡಿಸೈಡ್ ಮಾಡಿದೆವು, ನಂದು 2 ಎಕರೆ ಮ್ಯಾಂಗೋ ತೊಗೊಂಡ 3 ಎಕರೆ ಕಾಜು ಸೆಲೆಕ್ಷನ್ ಮಾಡಿದ್ವಿ. ಗೋಡಂಬಿ ಅವ್ರ ಬಳಿ ಮಾಡಿದ್ವಿ. ಇದು 20 ವರ್ಷದ ಕಾಲ. ಈ ಕಾಲೇಜ್ ಹಾರ್ಟಿಕಲ್ಚರ್ ಕಾಲೇಜ್ ಆಗಿಂದ ಮಾತಾಡ್ತೀನಿ. 3 ಎಕರೆ ಅಲ್ಲೇ ಇತ್ತು, 2 ಎಕರೆ ನಮ್ಗೆ ಮಾಡಿಬಿಟ್ಟಿದ್ರಿ. ಆದ ನಂತರ ಸ್ವಲ್ಪ ಬರ್ತಾ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಕಮ್ಮಿ ಆಗ್ತಿದೆ. ಮೋಸ್ಟ್ಲಿ ಈಗ ವರ್ಷ ಭಾಳಷ್ಟು 1-2 ವರ್ಷದಿಂದ ನಮ್ಮ ಸಾಹೇಬರು ಡಿ ಸಾಹೇಬರು ಇಂಟ್ರೆಸ್ಟ್ ಕೊಟ್ಟು ಈ ಸೆಮಿನಾರ್ ವರ್ಕ್ ಮಾಡ್ತಾಯಿದ್ದಾರೆ. ಈ ಕಾಜು ಇಂಥ ಬೆಳೆದ್ರಿ ಅಂದರೆ
ಅವನು ಏನು ಕೆಲಸ ಮಾಡಂಗಿಲ್ಲ. ಭಾಳ ಮಂದಿ ಕೇಳೋದು ನೋಡ್ರಿ, ಏನದನ್ನು ಏನು ಭೀ ಆಗಲ್ರಿ ಅಂತ ಮನುಷ್ಯರಿಗೆ ಕೆಲಸ ರೀ. ಏನೇನಾಗ್ಬಿಡ್ತೀರಿ ಅವ್ನು ಬೆಳೆ ಅಂದ್ರೆ ನೋಡಂಗಿಲ್ಲ ಅಂತ ಮನುಷ್ಯನಿಗೆ ಲಾಸ್ಟ್ ಲೇಜಿ ಅಂತಾರೆ ನೋಡ್ರಿ. ಎಲ್ಲಕ್ಕೆ ಲೇಜಿ ಮನುಷ್ಯ ಕಾಜು ಬೆಳೆಸ್ಬೇಕು. ಎಷ್ಟು ಅವ್ರಿಗೆ ಏನು ಹಚ್ಚಿ ಬಿಡಬೇಕು, 3 ವರ್ಷ ಕಷ್ಟ ಬಿಡ್ಬೇಕ್ರಿ. 3 ವರ್ಷ ಹಚ್ಚಿದ್ರೆ ಮುಗೀತು, ಏನೇನೇನು ಮಾಡೋಂಗಿಲ್ಲ. ಈಗ ನೋಡ್ರಿ ಬಿಸಿಲು ಹೆಂಗೆ ಹೆಚ್ಚಿಗೆ ಆಯ್ತು ಹಂಗಾಗಿ ಎಲ್ಲಿ ಕೊಡ್ತಾರೆ. ಅದೊಂದು ವಿಶೇಷ. ಗೋಡಂಬಿದು ನೋಡ್ರಿ ಒಂದು ವಿಶೇಷ ಹೆಂಗಿದೆ. ನಮ್ಮಲ್ಲಿ 40 ಡಿಗ್ರಿ, ಬೀದರ್ 40 ಡಿಗ್ರಿ ಹೊಡಿತು ಮಳೆ ಬಂದ್ಬಿಡ್ತಾರೆ. 35 ಡಿಗ್ರಿ ಚಾಲು ಆಯಿತು. ಹೆಂಗೆ ಬಿಸಿಲು ಇರ್ತು ಹಂಗೆ ಚಿಗುರು ಹೊಡಿತು. ಎಲ್ಲಿ ಕೊಡ್ತದೆ. ಅದರಲ್ಲಿಂದ ಏನಾಗ್ತದೆ ರೀ, ನಮಗೆ ಆಕ್ಸಿಜನ್ ಸಿಗ್ತದೆ. ಅದರಲ್ಲಿಂದ ಬೇರೆ ಹೊಲಕ್ಕೆ ಹೆಲ್ಪ್ ಆಗ್ತದೆ ರೀ. ಅದ್ರಾಗ ಭಾಳ ಗುಣಗಳವ್ರಿ. ಅಲ್ಲಿ ಕಡುವು ಬಿಸಿಲಿನಾಗ ಹೂ ಕೊಡ್ತದ, ವಾಸನೆ ಕೊಡ್ತದೆ ರೀ. ಆ ವಾಸನೆಯಿಂದ ಜೇನುಹುಳಗಳು ಬರ್ತಾವೆ. ಈಗ ನಾನು ಎಲ್ಲಕ್ಕ ಕಾಸ್ಟ್ಲಿ ಬೆಳೆ ಈ ವರ್ಷ ಬೆಳೆದಿದ್ದಾರೆ. ನನ್ನ ಸೈಡಿಗೆ ಮ್ಯಾಂಗೋ ಇದೆ, ಮತ್ತೊಂದು ಸೈಡಿಗೆ 3 ಎಕರೆ ಗೋಡಂಬಿ ಬೆಳೆಸಿದ್ದೇವೆ. ಆ ಎರಡರ ಮಧ್ಯದಾಗಿದ್ದಾರೆ. ಎರಡರ ಮಧ್ಯದಾಗ ನಾವು ಎಲ್ಲ ಕಾಸ್ಟ್ಲಿ ಅಂತ ಬೆಳೆ ಸ್ಟ್ರಾಬೆರಿ ಬೆಳೆ ಬೆಳೆಸಿದ್ದೇವೆ. ನಂಬರ್ 1 ಮಹಾಬಲೇಶ್ವರಕ್ಕಿಂತಲೂ ಒಳ್ಳೆ ಬೆಳೆ ಬಂದುಬಿಟ್ಟದೆ. ನಾನು ಅಲ್ಲಿ ರೈತರಿಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ನನ್ನ ಸೈಜ್ ಎಲ್ಲ ಕಳಿಸಿದ್ದಾರೆ. ಅವ್ರು ಕೇಳಿದ್ರು, ನಾವು ನಿಮ್ಮ ಸುತ್ತಮುತ್ತ ಯಾವ ಬೆಳೆ ಬೆಳೆದ ಅಂತ ಕೇಳಿದ್ರು. ಒಬ್ಬರು ಬಾರಾಬಂಕಿದಾಗ ಅಂತ 10 ಎಕರೆ 20 ಎಕರೆ ಸ್ಟ್ರಾಬೆರಿ ಮಾಡ್ತಾನೆ ನಾವು. ಅವರು ಕೇಳಿದ್ರು, भाई तुम्हारा नंबर 1 स्ट्रॉबेरी है, तुम्हारा आजू बाजू कौन सा क्रॉप है? तो दवा मेरा पास वो मैंगो है 3 एकर और कैशू है ಅಂತ ಹೇಳಿದವ. वो ही है कमाल अंदवा. तुम्हारा स्ट्रॉबेरी ಮಹಾಬಲೇಶ್ವರಕ್ಕಿಂತಲೂ ಒಳ್ಳೆ ಸೈಜ್ ಸ್ಟ್ರಾಬೆರಿ ಬಂತಂದ್ರೆ ಕಾರಣ ಕಾಜು ಅದ ಮತ್ತು ಮ್ಯಾಂಗೋ ಅದ ಅಂತ ಹೇಳಿದ್ರೆ. ಇವಾಗ ಅಂದರೆ 20 ವರ್ಷದ ಕೆಳಗೆ ನಾವು ಏನೋ ಮಾಡೋಕ್ಕೆ ಲೇಜಿ ಬೆಳೆ ಬೆಳೆಸಿದ್ದು ಇವತ್ತು ನಮಗೆ ಫಾಯ್ದಾ ಆಗ್ತಾ ಇದೆ. ಅದು ಯಾಕೆ ಫಾಯ್ದಾ ಆಗ್ತದೆ ಅಂದರೆ ಅಲ್ಲಿ ಜೇನುಗಳು ಭಾಳ ಬರ್ತದೆ, ಅಟ್ರಾಕ್ಷನ್ ಮಾಡಿಬಿಡ್ತದೆ. ನೀವು ಯಾವಾಗಾರ ನೀವು ಇಲ್ಲಿ ಎಷ್ಟು ಬೆಳೆ ಅದ್ರ ಪಕ್ಕದಲ್ಲಿ ಯಾರು ಹೋಗಿ ನೋಡ್ರಿ. ನೀವು ರೋಡಿಗೆ ಉಂಟ 1 ಕಿಲೋಮೀಟರ್ ನೀವು ಹೋಗ್ತಾ ಇರೋದು ವಾಸನೆ ಬರ್ತಾರೆ, ಗಾಳಿ ಹೆಂಗೆ ಬರ್ತದೆ ವಾಸನೆ ಬರ್ತಾರೆ. ಅದು ವಾಸನೆ ಹೆಂಗೆ ಅಂದ್ರೆ ಅದು ಜೇನುಹುಳ ತಯಾರಾಗ್ತದೆ. ಆ ಜೇನುಹುಳ ಕ್ರಿಯೇಟ್ ಆಯ್ತಂದ್ರೆ ಅಂದರೆ ಸೈಡಿಗೆ ನೀವು ಯಾವುದೇ ಬೆಳೆ ಬೆಳೆಸ್ತಾರೆ, ಯಾವುದೇ ಬೆಳೆ. ವಾಟರ್ ಮಿಲನ್ ಅಂತೂ ಎಲ್ಲಕ್ಕ ಬೆಸ್ಟ್. ನೀವು ಟರ್ಬೂಜ್ ತಗೋರಿ, ಮಸ್ಕ್ ಮಿಲನ್ ತಗೋರಿ, ಯಾವುದೇ ಬೆಳೆ ವೆಜಿಟೇಬಲ್ ಬೆಳೆ ತಗೋರಿ. ಆ ಕಾಜು ಸುತ್ತಮುತ್ತ ಸರೌಂಡಿಂಗ್ ಏನು ನಮ್ಗೆ ವಾಸನೆ ಬರ್ತದಲ್ಲ, ಆ ವಾಸನೆಗೆ ಫ್ಲವರಿಂಗ್ ಕ್ರಿಯೇಟ್ ಆಗ್ತದೆ. ಎಷ್ಟು ಈಗ ನೋಡ್ರಿ, ಇವತ್ತು 90 ಎಷ್ಟು ಮಳೆ 90 mm ಮಳೆಗಿದೆ. 90 mm ಮಳೆ ಆಗ್ಬೇಕಾದ್ರೆ ಏನು ಕಾರಣ? ಬೀದರ್ ಸುತ್ತಮುತ್ತ ಗಿಡ ಹೆಚ್ಚಿಗಿದೆ ಆಗಿಬಿಟ್ಟಿದೆ. ಇದು ಕಾಜು ನಾವು ಬೆಳೆಸ್ಕೊಟ್ಟೆ ಅಂದರೆ ನಾವು ಒಂದು ಕೊಡುಗೆ ಕೊಟ್ಟಂಗೆ, ನಮಗೆ ಕಡಿಮೆ ಖರ್ಚಿನಲ್ಲಿ ನಾವು ಒಂದು ಕಡಿಮೆ ಕೊಟ್ಟಂಗೆ. ಈಗ ನಮ್ಗೆ ಅದರಲ್ಲಿಂದ ಒಂದೇ ಅಂತ ಫಾಯ್ದೆ ಇಲ್ಲ ನಮಗೆ. ಕಾಜು ಅಂತೇಳಿ ಒಂದು 10 ಎಕರೆ ಹೊಲ ಇದ್ದರೂ ಒಂದು 2 ಎಕರೆ ಮಾಡ್ರಿ, ಅದರಿಂದ ಎಲ್ಲ ಪ್ರತಿಯೊಂದು ಬೆಳೆ ಒಳಗೆ ನಮ್ಮ ಉತ್ಪನ್ನ 100% ಹೆಚ್ಚಿಗೆ ಆಗ್ತದೆ. ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರತಿ ಬೆಳೆಗೆ ನಮಗೆ ಹೆಲ್ಪ್ ಆಗುತ್ತೆ. ನಾವು ವಾಟರ್ ಮೆಲನ್ ಇದೆ, ಪಪ್ಪಾಯ ಇದೆ, ಡ್ರಮ್ ಮಿಸ್ಟಿಕ್ ನುಗ್ಗೆಕಾಯಿ ನೋಡ್ಬಿಟ್ರೆ. ಈಗ ನನ್ನ ಬೆಳೆ ಸ್ಟ್ರಾಬೆರಿ ಬೆಳೆ ಯಾಕೆ ಹಚ್ಚಿಕೊಂಡ, ಒಂದು ಕಡೆ ನುಗ್ಗಿ ಅದ, ಅದು ಹೂ ಕೊಡ್ತದೆ. ಮ್ಯಾಂಗೋ ಅದ, ಅದು ಹೂ ಕೊಡ್ತದೆ. ಗೋಡಂಬಿ ಅದ, ಅದು ಹೂ ಕೊಡ್ತದೆ. ಈಗ ಹೂ ಕೊಡ್ತಕ್ಕಂಥ ಬೆಳೆಗಳು ನಾವು ಸುತ್ತಮುತ್ತ ಯಾವುದೇ ಬೆಳೆ ಹಾಕಿದ್ರೆ ಅದಕ್ಕೆ ನಮ್ಮ ಉತ್ಪನ್ನ ಭಾಳ ಹೆಚ್ಚಿಗೆ ಆಗ್ತದೆ. ಮತ್ತು ಅಷ್ಟಕ್ಕೆಲ್ಲ ಮಾಡಲು ಕಾರಣ ಆರ್ಗಾನಿಕ್ ದನಗಳು ಭಾಳ ಇಂಪಾರ್ಟೆಂಟ್. 1-2 ಹಾಕೊಂಡು ದನಗಳು ಇದ್ದರೆ ಸಾಕು. ನೀವೆಲ್ಲರೂ ಅಗ್ರಿಕಲ್ಚರ್ ಯಾರು ಮಾಡ್ತೀರಿ, ಅವ್ರು ದನ ಇಟ್ಟರೆ ಅಗ್ರಿಕಲ್ಚರ್ ಮಾಡೋಣ ಅಂತ ಹೇಳೋದು. ನಮ್ಗೆ ದನ ಇಲ್ಲ ಅಗ್ರಿಕಲ್ಚರ್ ಸಾಧ್ಯನೇ ಇಲ್ಲ ರೀ. ಕೆಮಿಕಲ್ಲು ಭಾಳ ಹಾಕ್ತಿದ್ರೆ ಡಿಸೀಸ್ ಹಾಳಾಗುತ್ತೆ. ನಾವೇನು ಇನ್ನೊಂದು ಏನು ಮಾಡ್ತೀನಿ ರೀ, ಮ್ಯಾಂಗೋ ಪ್ಲಾಂಟೇಶನ್ ಇದೆ ಅಲ್ರಿ, ಆಗ್ಬಿಟ್ಟು ಗಿಡಗಳು ಮ್ಯಾಂಗೋದ್ರ ಇದ್ರೇನು ರೀ, ಮ್ಯಾಂಗೋದ್ರ ಭೀ ಇಲ್ಲ. ಗಿಡ ಯಾರು 1, 2, 3, 4 ಗಿಡ ಇದ್ರೆ ಭೀ ಆ ಕುಳು ದನಗಳಿದ್ರೆ ಕಟ್ಟಬೇಕಿರೋದು. ಕಟ್ಟಿ ದನ ಅಲ್ಲಿ ಆಗಿ ಭಾಗವಹಿಸ್ಬೇಕ್ರಿ. ಅದು ಸುಟ್ಟು ಹೊಡಿತದ್ರಿ. ಅದು ಸುಟ್ಟು ಹೊಡೋದು ಆ ಹೆಂಡಿ ಏನಂದ್ರೆ ಹೆಂಡಿ ಕುಳ್ಳಾಗಿ ಬಿಡ್ಬಾರ್ದ್ರಿ. ಯಾವಾಗ ಭೀ ಪೌಡ್ರ್ ಆಗಬೇಕು. ಅದು
ಪೌಡ್ರ್ ಆಗಿರ್ಬೇಕು, ಪೌಡ್ರದಾಗ ನೀರು ಬಿಡ್ತಾ ಇರ್ಬೇಕು. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಮ್ಯಾಂಗೋ ಅದ ರೀ, ನಾನು ಏನು ಮಾಡ್ತೀನಿ, ಒಂದು 10 ದಿವಸ ಒಂದು ಆಕಳು ಒಂದು ಗಿಡ ಕಟ್ತೀನಿ, ಮತ್ತೊಂದು ಗಿಡಕ್ಕೆ ಒಂದು 10 ದಿವಸ ಕಟ್ತೀನಿ. ಅಲ್ಲಿ ಹೆಂಡಿ ಎಲ್ಲ ಪುಡಿ ಹೊಡಿತದ, ನಾವು ನೀರು ಬಿಡ್ತೇವೆ ಗಿಡಕ್ಕೆ. ಅದು ಪೂರ ಗೊಬ್ಬರ ಗಾದಿ ಆದಂಗೆ ಆಗಿರ್ತದೆ. ನೀವು ಯಾರು ನಂಬ್ತಿರೋ ಬಿಡ್ತಿರೋ, ಈ ಮೇ 36 ಡಿಗ್ರಿ ಬಂದಿತ್ತು ಬಿಸಿಲು. 36 ಡಿಗ್ರಿದಾಗ ಎರೆಹುಳು ಕ್ರಿಯೇಟ್ ಆಗಿದ್ರೆ, ಎರೆಹುಳು ಕ್ರಿಯೇಟ್ ಆಗಿದೆ. ಮಳೆ ಬಂದ್ರೆ, ಈಗ ರಾತ್ರಿ ಮಳೆ ಬಿದ್ದರೆ ಈಗೆಲ್ಲ ಮ್ಯಾಂಗೋ ಗ್ರೋವರ್ ನನಗೆ ಫೋನ್ ಮಾಡಿ ಭಾಳಷ್ಟು ಜನ ಒಬ್ಬರೊಬ್ಬರನ್ನ ಡಿಸ್ಕಸ್ ಮಾಡ್ತೀವಿ. ಮ್ಯಾಂಗೋ ಗ್ರೋವರ್ದು ಸರ್ ನಾನು ಇಷ್ಟು ಪರ್ಸೆಂಟೇಜ್ ಕಾಯಿ ಬಿದ್ದದ್ರಿ, ಇಷ್ಟು ಪರ್ಸೆಂಟೇಜ್ ಕಾಯಿ ಬಿದ್ದರೆ ಅಂತ ಹೇಳ್ಕತ್ತಾರೆ. ನನ್ನ ಬಳಿ 5% ಕಾಯಿ ಬಿದ್ದದ್ರಿ. ಈಗ ಬೇರೆಲ್ಲ ಮಾತಾಡಿದ್ದೀನಿ, ಅರ್ಧ ಹೋಗ್ಯಾವ್ರಿ ಕಾಯಿ ಅಂತ ಹೇಳ್ತಾರೆ. ಬಿದ್ದು ಬಿಡುತ್ತದೆ, ಅದರ ತಾಕತ್ತಿಲ್ಲ ಅಂತ ಬಿದ್ದು ಬಿಡುತ್ತದೆ ರೀ. ನಾವು ಆರ್ಗಾನಿಕ್ ಕಾರ್ಬನ್ ಹೆಚ್ಚಿನ ನಮ್ದು ಗೊಬ್ಬರದಿಂದ ತಾಕತ್ತು ಅದಕ್ಕೆ ಸ್ಟ್ರೆಂತ್ ಬರ್ತದೆ, ಕಾಯಿ ಬೆಳೆದಿಲ್ಲ ರೀ. ಹಂಗೆ ಮ್ಯಾಂಗೋಕ್ಕೂ ಸ್ವಲ್ಪ ರಿಸ್ಕ್ ಇದೆ. ಎಲ್ಲಕ್ಕಿಂತ ಲೋಕಂದ್ರೆ ಅಂದ್ರೆ ಕಾಜು. ಈಗ ಮುಂಜಾನೆ 6 ಮಳೆ ಭಾಳ ಬಿದ್ದಕ್ಕೆ ಹೋಗಿ ಬಂದೇನೆ ರೀ. ನಮ್ಮ ಗಿಡಕ್ಕೆ ಒಂದು 5% ಬಿದ್ದಾಗ್ಯದ್ರಿ. ಆ ಕಾಜುಕ್ಕಂತೂ ಏನೇನಿಲ್ಲ, ಒಂದು ಕಾಯಿನ ಬೆಳಗಿಲ್ಲ ರೀ. ಮಸ್ತ್ ಮಳೆ ಬಿದ್ದು ಮಸ್ತ್ ಬೆಳೀತದೆ. ಅದಕ್ಕೆ ಇದು ನ್ಯಾಚುರಲಿ ಬಿ ನಮ್ಗೆ ಸಾಥ್ ಕೊಡ್ತಕ್ಕಂಥ ಬೆಳೆ. ಈಗ ಬೇರೆ ಯಾವುದೇ ಬೆಳೆ ತಗೋರಿ ರಿಸ್ಕ್ ಇರ್ತದೆ ರೀ. ಹೆಚ್ಚಿಗೆ ಮಳೆ ಇದೇ ಬೀದರ್ ಬೆಳೆ ಗಾರ ಏನು ಬಿದ್ದರೆ ಈ ಕಮಟಣದಾಗ ಈ ಗಾರಿನ ಬಿತ್ತಲ್ಲ, ಒಂದು ಕಾಯಿ ಎತ್ತಲ್ಲ ರೀ ಮ್ಯಾಂಗೋ. ಗಾರಿಗೆ ಭಾಳ ಜಲ್ದಿ ಹೋಗ್ಬಿಡ್ತದೆ ರೀ. ಈ ಕಾಜು ನೀವು ಎಷ್ಟು ಭೀ ಗಾರ ಬೆಳೆ ನಾ ಅಬ್ಸರ್ವ್ ಮಾಡೀನಿ. ಗಾರ ಬಿದ್ದ ಮದ್ದಿನ ಅಬ್ಸರ್ವ್ ಮಾಡ್ತೀನಿ ರೀ. ಅಲ್ಲಿ ಆ ಹೂವು ಮತ್ತು ಕಾಯಿಗೆ ಎಷ್ಟು ಗಾರ ಬೆಳೆ ಒಂದು ಕಾಯಿನೂ ಡ್ಯಾಮೇಜ್ ಆಗಲ್ಲ. ಈಚೆಗೆ ಮ್ಯಾಂಗೋನ 1 ವರ್ಷ 2 ವರ್ಷದ ಕೆಳಗೆ ಮ್ಯಾಂಗೋ ಪೂರ 90% ಮ್ಯಾಂಗೋ ಹೋಗಿತ್ತು ರೀ. ಬಟ್ ಕಾಜು ಎಲ್ಲೂ 1% ಡ್ಯಾಮೇಜ್ ಆಗಿಲ್ಲ. ಎಷ್ಟು ಮಳೆ ಬಿದ್ದರೆ ಮತ್ತಷ್ಟು ಚಿಗಿರ್ತದೆ, ಮಳೆ ಬಿದ್ದರೆ ಅಷ್ಟು ಸೈಜ್ ಕೊಡ್ತದೆ, ಬಿಸಿಲು ಹೆಚ್ಚಿಗಾದ್ರೆ ಹಚ್ಚಿಗೆ ಮಾಡ್ತದೆ. ಎಲ್ಲ ರೀತಿಯಲ್ಲಿ ನಮಗೆ ನಮ್ಮ ನೇಚರ್ಗೆ ಪ್ರಕೃತಿಗೆ ಸಹಾಯ ಮಾಡ್ತದೆ. ಗ್ರೀನ್ ಹಚ್ಚಾಗಿ ನಮಗೆ ಮಾಡಿ ಬೇರೆ ಪರಾಕ್ರಮಿನದು ಉಪಕಾರಿ ಅಂತ ನಾನು ಯಾಕನ್ಬೇಕಾಗ್ತೀನಿ. ನಾನು ಸರಳ ಆಗ್ತೀನಿ, ನಮ್ಮ ಪಕ್ಕದ ರೈತರನ್ನು ಸದೃಢ ಮಾಡ್ತದೆ. ನಮ್ಮ ವಾತಾವರಣ ಸದೃಢ ಮಾಡ್ತದೆ. ಈಗ ಸರ್ಕಾರ 10 ಗಿಡ ಬೆಳೆಸ್ಬೇಕಂದ್ರೆ, ಒಂದು ಫಾರೆಸ್ಟ್ ಬೆಳೆಸ್ಬೇಕಾದ್ರೆ 1 ಎಕರೆಗೆ ಫಾರೆಸ್ಟ್ ಬೆಳೆಸ್ಬೇಕಾದ್ರೆ ಎಷ್ಟು ಅದಕ್ಕೆ ಖರ್ಚು ರೀ? ಅದು ಹೇಳ್ಬಾರ್ದು. 1 ಎಕರೆ ಕಳ್ಸ್ಕೊಂಡ್ರೆ ಸರ್ಕಾರ ಎಷ್ಟು ಖರ್ಚು ಮಾಡ್ತದೆ. ನಾವು ಫ್ರೀಯಾಗಿ ನಾವು 3 ಎಕರೆ 2 ಎಕರೆ 1 ಎಕರೆ ಬೆಳೆಸ್ರಿ, ನಾವು ಸರ್ಕಾರಕ್ಕೆ ಅರಣ್ಯ ಬೆಳೆಸ್ಕೊಟ್ಟಂಗೆ ಆಗ್ತದೆ. ಭಾಳಷ್ಟು ಅತಿ ಚೀಪೆಸ್ಟ್ ಬೆಳೆ, ಹೆಚ್ಚಿಗೆ ಉಪಕಾರಿಯಾದಂಥ ಗೋಡಂಬಿ ಇದೆ. ದಯಮಾಡಿ ಎಲ್ಲರೂ ಯಾರಾದರೂ ಸಸ್ತಾ ಬಂದಿನ ಜಮೀನು, ಯಾವ್ದಾರ ಸಸ್ತಾ ಬಂದ ಜಮೀನು ಅಂದ್ರೆ ಖರೀದಿ ಮಾಡಿರಿ, ಅದರ ಗೋಡಂಬಿ ಬೆಳೆಸ್ರಿ. ನಮ್ಮ ಕಾಲೇಜ್ ಇದೆ, ನಮ್ಮ ಸುದೈವ ಬೀದರ್ ಡಿಸ್ಟಿಕ್ಕಿಗೆ ಕಾಲೇಜ್ ಸಿಕ್ಕಿದೆ. ಪ್ರತಿಯೊಂದು ಗಾಡಿ ಇದ್ದರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಪ್ರೊಫೆಸರ್ಸ್ ಇದ್ದಾರೆ. ಒಳ್ಳೆಯ ಆರ್ಗ್ಯಾನಿಕ್ ಕೂಡ. ನಾನು ಸ್ವಲ್ಪ ಆರ್ಗ್ಯಾನಿಕ್ದಾಗ ಎಕ್ಸ್ಪರ್ಟ್ ಇರಲಿಲ್ಲ. ಆರ್ಗ್ಯಾನಿಕ್ದಾಗ ಸ್ವಲ್ಪ ತಪ್ಪಿದ್ರೆ ಬೆಳೆ ಹಾಳಾಯ್ತದೆ ರೀ. ನಾನು 1-2 ವರ್ಷದ ಕಾಲ ಕೈ ಸುಟ್ಕೊಂಡಿದ್ದೆ ಆರ್ಗ್ಯಾನಿಕ್ದಾಗ. ಸ್ಟ್ರಾಬೆರಿ ಲಾಸ್ಟ್ ಇಯರೇ ಕೈ ಸುಟ್ಕೊಂಡಿದ್ದೆ. ನಾವು ಈ ಜೀವಾಮೃತ ಹಾಕಿದ್ರಾಗ ಮಿಸ್ಟೇಕ್ ಆಗ್ತದೆ ರೀ. ಇಲ್ಲಿಗೆ ಒಬ್ಬ ಪ್ರೊಫೆಸರ್ ಬಂದಾರ, ಕರೀಂ ಸಾಬ್ರು ಅಂತ ಹೇಳಿ. ನಾವು ಸೌತ್ ಕರ್ನಾಟಕ ಉಡುಪಿ ಮಂಗಳೂರು ಕಡೆ ಕೆಲಸ ಮಾಡಿದವರು ಭಾಳ ಎಕ್ಸ್ಪರ್ಟ್ ಬಂದು ನಮಗೆಲ್ಲ ಕಾಲೇಜಿನಿಂದ ಆರ್ಗ್ಯಾನಿಕ್ ಯಾವ ಥರ ಯೂಸ್ ಮಾಡಬೇಕು ಅದು ಕೂಡ ನಾವೆಲ್ಲ ಕಲ್ತ್ಕೊಂಡಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ರೊಫೆಸರ್ಸ್ ಸೈಂಟಿಸ್ಟ್ಗಳು ನಮ್ಮ ಹತ್ರ ಬಂದಿದ್ದಾರೆ. ಅವ್ರಲ್ಲಿಂದೆಲ್ಲ ಸಹಾಯ ತಗೊಂಡು ಎಲ್ಲ ರೈತರು ಮುಂದೆ ಸಾಗೋಣ ಅಂತ ಹೇಳಿ ನಾನು